ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಕಂಟಿನ್ಯೂ ವಿಡಿಯೋ. ಸೊ ಲಾಸ್ಟ್ ವಿಡಿಯೋ ನಾನು ನನ್ನ ದುಬೈಗೆ ಆಂಟಿ ಮನೆಗೆ ಬಂದ ವಿಡಿಯೋ ಇತ್ತು. ಅಲ್ಲಿಂದ ಕಂಟಿನ್ಯೂ ನಾವು ಪೂಜೆಗೆ ಹೋದ ದಿವಸ ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಇತ್ತು ಪೂಜೆ, ಎಷ್ಟು ಜನ ಬಂದಿದ್ದರು ಎಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ನಾವು ಪೂಜೆಗೆ ರೀಚ್ ಆಗೋ ಹೊತ್ತಲ್ಲಿ ಪೂಜೆ ಶುರುವಾಗಿತ್ತು. ಹಾಗೆ ಭಜನೆ ಪ್ರೋಗ್ರಾಮ್ ಕೂಡ ಇತ್ತು. ನೋಡಿ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ಭಜನೆ ಹಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಪೂಜೆನೂ ಸ್ಟಾರ್ಟ್ ಆಗಿತ್ತು. ನಾವು ಹೋಗುವಾಗ ಅಂದರೆ ಸ್ವಲ್ಪ ಬರುವಾಗನೂ ಟ್ರಾಫಿಕ್ ಇತ್ತು ನಮಗೆ, ಹಾಗಾಗಿ ನಾವು ಅಲ್ಲಿ ರೀಚ್ ಆಗುವಾಗ ಆಲ್ರೆಡಿ ತುಂಬಾ ಜನ ಬಂದಿದ್ದರು. ಹಾಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನನಗೆ ಅಲ್ಲಿ ಒಮ್ಮೆ ಜನ ನೋಡಿ ತುಂಬಾ ಶಾಕ್ ಆಯಿತು. ಅಂದರೆ ಇಷ್ಟು ಜನ ಇದ್ದಾರೆ ನಮ್ಮ ಈ ತುಳು ಭಾಷೆಯವರು ಅಂತ ಹೇಳಿ. ತುಂಬಾ ಒಂದು 400-500 ಜನನೇ ಆಗಿದ್ದರು. ಅಂದರೆ ನನಗೊಂದು ಮದುವೆ, ನಮ್ಮ ಊರಲ್ಲಿಗೆ ಮದುವೆ ಫಂಕ್ಷನ್ಗೆ ಹೋಗ್ತೀವಿ ನೋಡಿ ಹಾಲಿಗೆ, ಆ ಥರ ಫೀಲ್ ಆಯಿತು. ಅಂದರೆ ಅಷ್ಟು ಜನ. ಹಾಗೆ ನೋಡಿ ಇಲ್ಲಿ ಧನ್ರಾಜ್ ಶೆಟ್ಟಿ ಬಂದಿದ್ದರು. ಇವರು ಗೆಸ್ಟಾಗಿ ಬಂದಿದ್ದರು ಆ್ಯಕ್ಚುಲಿ ಪೂಜೆಗೆ. ಆ್ಯಂಡ್ BR ಶೆಟ್ಟಿ, ಇನ್ನು ಕೆಲವರು ಗೆಸ್ಟಾಗಿ ಬಂದಿದ್ದರು. ಎಲ್ಲರನ್ನು ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿ ಇದು ಭಜನೆ ಟೀಮ್ ಆ್ಯಕ್ಚುಲಿ. ಅಂದರೆ ಹೊರಗಿಂದ ನಾವು ಸ್ಪೆಷಲಾಗಿ ಕರ್ಕೊಂಡು ಬರೋದಲ್ಲ, ನಮ್ಮದೇ ಸರ್ಕಲಲ್ಲಿ ನಾವು ಒಂದು ಗುಂಪು ಮಾಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಾವು ಈ ಥರ ಭಜನೆ ಪ್ರೋಗ್ರಾಮ್ ಕೊಡೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗಂತೂ ಖುಷಿ ಆಯಿತು. ಅಂದರೆ ಈ ಥರ ಫಸ್ಟ್ ಟೈಮ್, ಅಂದರೆ ಕಲರ್ಫುಲ್ ಸಾರಿ ಎಲ್ಲ ಉಟ್ಕೊಂಡು ಭಜನೆ ಈ ಥರ ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ಭಜನೆ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ನನ್ನ ಆಂಟಿ ಅವರದ್ದು ಕೂಡ ಒಂದು ಟೀಮ್ ಇದೆ. ಸೊ ಅವರದ್ದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ನನ್ನ ಆಂಟಿದು ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯಿತು ಈ ಥರ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ. ಮುಂದಿನ ವೀಡಿಯೋದಲ್ಲಿ ನಾನು ಅವರ ಗ್ರೂಪ್ ಭಜನೆ ಡ್ಯಾನ್ಸನ್ನು ಕೂಡ ಅಪ್ಲೋಡ್ ಮಾಡ್ತೇನೆ, ವಾಚ್ ಮಾಡಿ. ನೋಡಿ ಇದು ನನ್ನ ಆಂಟಿಯವರ ಭಜನೆ ಟೀಮ್. ಅಲ್ಲಿ ಪರ್ಪಲ್ ಬ್ಲೌಸ್ ಮತ್ತು ಗ್ರೀನ್ ಸ್ಯಾರಿ ಹಾಕಿದಾರಲ್ಲ, ಅವರು ನನ್ನ ಆಂಟಿ. ಹಾಗೆ ನನ್ನ ನೀಸ್ ಕೂಡ, ನನ್ನ ಆಂಟಿ ಮಗಳು, ಇಬ್ಬರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂದೇ ಗ್ರೂಪಲ್ಲಿ. ಇವರ ನೋಡಿ ಭಜನೆ ಡ್ಯಾನ್ಸ್ ಹೇಗಿತ್ತು ಅಂತ ತುಂಬಾ ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಈ ಸಾಂಗ್ ಪ್ಲೇ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ನಾನೊಂದು ನೋ ಕಾಪಿರೈಟ್ ವಿಡಿಯೋ ಪ್ಲೇ ಮಾಡ್ತೀನಿ.
ಹಾಗೆ ಇಲ್ಲಿ ಮಹಾಮಂಗಳಾರತಿ ಆಗ್ತಾಯಿದೆ ದೇವರಿಗೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ದುಬೈಯಲ್ಲಿ ಪೂಜೆಗೆ, ಈ ಥರ ಸತ್ಯನಾರಾಯಣ ಪೂಜೆಗೆ ಹೋದದ್ದು. ಹಾಗೆ ಇದಕ್ಕಿಂತ ಮೊದಲೊಂದು ಲಕ್ಷ್ಮೀ ಪೂಜೆ ಇತ್ತು, ಅದೊಂದು ಅರೌಂಡು 100 ಜನ ಆ ಥರ ಹೋದದ್ದು ನಾನು. ಬಟ್ ಈ ಸತ್ಯನಾರಾಯಣ ಪೂಜೆ ತುಂಬಾ ಹ್ಯೂಜ್ ಕ್ರೌಡ್ ಅಂತ ಹೇಳ್ಬೋದು. ಅಂದರೆ 400-500 ಜನ ಬಂದಿದ್ದರು. ಹಾಗೆ ಈ ಪೂಜೆ ಎಲ್ಲ ಮುಗಿದಾದಮೇಲೆ ಒಂದು ಮೂವಿ ಮುಹೂರ್ತ ಕೂಡ ಇಲ್ಲಿ ಇಟ್ಟಿದ್ದರು ಸೂರಜ್ ಶೆಟ್ಟಿ ಅವರು. ನೋಡಿ ತುಂಬ ಖುಷಿ ಆಯಿತು. ಅಂದರೆ ಅವರನ್ನೆಲ್ಲ ಮೊದಲನೇ ಸರ್ತಿ ನೋಡೋದಲ್ವ, ಮೊದಲು ಈ ಥರ ಫೇಸ್ ಟು ಫೇಸು. ಹಾಗಾಗಿ ತುಂಬಾ ಖುಷಿ ಆಯಿತು. ಅದೇ ನಾನು ಹೇಳಿದೆ ಅಲ್ವಾ, ಒಂದು ಮೂವಿ ಮುಹೂರ್ತ ಇಟ್ಟಿದ್ರು ಅಂತ. ಸೊ ಅದೇ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತುಳು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಆನವಾರ ಪುಟ್ಟಿನ ಗಲ್ಲಿಗಡೆ ಪಿಕ್ಚರ್ ಇದ್ದ ಮುಹೂರ್ತ ಎಟ್ಟ ರೀತಿ ನಡಪಾಡು ಮಾಡೋದು ಅಂದ ಬೆಲೆ ಅವ ಗೊತ್ತುಂಟು. ದಿನ ಪೃಥ್ವಿ ಸುಪ್ರಜ್ ಶೆಟ್ಟಿ ಪ್ರಸಾದಕ್ಕೆ ತೊಂದರೆ ಬರೋಡು. ಲಕ್ಷ್ಮಣ್ ಅಂಕಲ್ ಮುಲ್ಪದ ಹೈಜೀನ್ ಮೇಂಟೈನ್ ಮಾಡಿದ ರವಿ ಪ್ರಸಾದ್ ಶೆಟ್ಟಿ. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಪೂಜೆ ಊಟ. ನಮ್ಮ ಊರಲ್ಲಿ ಏನೆಲ್ಲ ಮಾಡ್ತಾರೆ ನೋಡಿ ಪೂಜೆಗೆ ಐಟಮ್ಸ್, ಅದೇ ಥರ ಇತ್ತು. ತುಂಬಾ ಟೇಸ್ಟಿ ಆಗಿತ್ತು. ಎಂಚೆತ್ತೇನು ಒನಸ್ ಎಡ್ಡೆತ್ತೇನೆ. ಇದು ಊಟ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ಪ್ರಸಾದ ಕೂಡ ತಗೊಂಡು ಇನ್ನು ಮನೆಗೆ ಹೊರಡುವ ಅಂತ ಹೇಳಿ ಹೊರಟಿದ್ವಿ. ಹಾಗೆ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಆಯಿತು, ಪೂಜೆ ಎಲ್ಲ ಹೋಗ್ತಿದ್ದಾರೆ. ಈ ವಿಡಿಯೋ ನನಗೆ ನನ್ನ ತಂಗಿ ಕ್ಯಾಪ್ಚರ್ ಮಾಡ್ತಾ ಇದ್ಲು, ಯಾಕಂದರೆ ನಾನು ಸ್ವಲ್ಪ ಮುಂದೆ ಹೋಗಿದ್ದೆ. ನನಗೆ ಏನಾದರೂ ಅಲ್ಲಲ್ಲಿ ಮಿಸ್ ಆಗಿದ್ದರೆ ನನ್ನ ಆಂಟಿ, ನನ್ನ ತಂಗಿ ಎಲ್ಲ ನನಗೆ ಅದನ್ನು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಕೊಡ್ತಾರೆ ನನಗೆ. ಆಮೇಲೆ ಮನೆಗೆ ಹೋದಾದ್ಮೇಲೆ ಎಲ್ಲ ಶೇರ್ ಮಾಡ್ತಾರೆ, ನೋಡು ನಾನು ಈ ವಿಡಿಯೋ ತೆಗೆದಿದ್ದೇನೆ, ಆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೇನೆ ಅಂತೇಳಿ. ಸೊ ಅದೊಂದು ಸ್ವಲ್ಪ ನನಗೆ ಈಸಿ ಆಗುತ್ತೆ. ನೋಡಿ ಈ ವಿಡಿಯೋ ಎಲ್ಲ ನನಗೆ ಆಗಿರಲಿಲ್ಲ, ಅಂದರೆ ನಾನು ಮುಂದೆನೇ ಹೋಗಿ ನಿಂತಿದ್ದೆ. ಸೊ ಹಾಗಾಗಿ ಹಿಂದೆಗಡೆಯಿಂದ ಇವರು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದರು.
ಅಲ್ಲಿಗೆ ನಿದ್ರೆ ಬೀಳ್ತೊಂತೀನಿ ಅಲ್ಲಿ ಇಲ್ಲಿ ಪೂಜೆ ಎಲ್ಲ ಆಗಿ ನಾವು ಮನೆಗೆ ಹೊರಡುವಷ್ಟರಲ್ಲಿ ಒಂದು 4 ಗಂಟೆ ಆಗಿತ್ತು, ಸಂಜೆ 4 ಗಂಟೆ. ಸೊ ಹಾಗೆ ಇಲ್ಲಿ ನೋಡಿ ನಾವು ಮನೆಗೆ ತಲುಪಿದ್ವಿ, ಅಂದರೆ ಅಷ್ಟು ಟ್ರಾಫಿಕ್ ಇರಲಿಲ್ಲ ಆ ಹೊತ್ತಲ್ಲಿ. ಹಾಗೆ ಸ್ವಲ್ಪ ಬೇಗನೆ ಬಂದ್ವಿ ಮನೆಗೆ. ಇವತ್ತು ನನ್ನ ತಶ್ಯನ ಇನ್ಚಾರ್ಜ್ ಎಲ್ಲ ನನ್ನ ಮಮ್ಮಿ, ನನ್ನ ತಶ್ಯಂದು ಅಜ್ಜಿ. ಹಾಗೆ ನನಗೆ ಏನು ಸ್ವಲ್ಪ ಕಷ್ಟ ಅಂತ ಅನಿಸ್ಲಿಲ್ಲ, ಯಾಕಂದರೆ ನನಗೆ ಸೀರೆ ಉಟ್ಟರೆ ನೋಡಿ ನನಗೆ ಬೇಬಿನ ಕ್ಯಾರಿ ಮಾಡೋಕ್ಕೇ ಆಗಲ್ಲ, ಯಾಕಂದರೆ ನನಗೆ ಸ್ವಲ್ಪ ಸೀರೆಯಲ್ಲಿ ನಾನು ಅಷ್ಟು ಪರ್ಫೆಕ್ಟ್ ಅಲ್ಲ. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ ನನ್ನ ಮಮ್ಮಿಗೆ ಕೊಟ್ಟಿದ್ದೇನೆ ತಶ್ಯನನ್ನು ಹ್ಯಾಂಡಲ್ ಮಾಡೋದು. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಸ್ವಲ್ಪ ಸುಸ್ತು ಕೂಡ ಆಗಿತ್ತು. ಮನೆಗೆ ಹೋಗಿ ಸೀರೆ ಎಲ್ಲ ತೆಗೆದು ಒಮ್ಮೆ ರೆಸ್ಟ್ ಮಾಡುವಂತ ಹೇಳಿ ಆಗ್ತಾಯಿತ್ತು. ಹಾಗೆ ಇದಾಗಿತ್ತು ನಮ್ಮ ಲಕ್ಷ್ಮೀ ಪೂಜೆ ವಿಡಿಯೋ ದುಬೈಯಲ್ಲಿ. ಹೇಗಿತ್ತು, ನಿಮಗೂ ಕೂಡ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ ನನ್ನ ಜೊತೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.